ತೋಟಕೆರೆ 1 BH ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ತೋಟಕೆರೆ. ಫ್ರೆಂಡ್, ಇದು ಏನು ತೋಟಕೆರೆ ಇಂತಹ BH ಫ್ಲಾಟ್ ಇದು. ಇಲ್ಲಿ ಕೆಲಸ ನಡೀತಾ ಇದೆ ಎಲ್ಲ ನಮಗೆ ಟೋಟಲ್ ಆಗಿ ತಿಳಿಸ್ಕೊಡ್ತೀನಿ. 1 ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕೇಳ್ರ BH ಫ್ಲಾಟ್ ತೋಟಕೆರೆ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಇದು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BH ಫ್ಲ್ಯಾಟು ನೋಡಿ ತೋಟಕೆರೆ. ಫ್ರೆಂಡ್, ಇದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. 1 BH ಫ್ಲ್ಯಾಟು ತೋಟಕೆರೆ ಯಲಹಂಕ ಕ್ಷೇತ್ರದಲ್ಲಿ ಬರುವಂತಹ ತೋಟಕೆರೆ G+3 ಹಂತದಲ್ಲಿ ನಿರ್ಮಾಣ ಆಗ್ತಿರುವಂತಹ ಫ್ಲ್ಯಾಟು. ಫ್ರೆಂಡ್, ಇದು ಏನು ನಿಮಗೆ ವಿಡಿಯೋ ತೋರಿಸ್ತಿರೋ ಸುಮಾರು 260 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಈ ಜಾಗದಲ್ಲಿ. ಫ್ರೆಂಡ್, ಆನ್ಲೈನಲ್ಲಿ ನೀವು ಏನಾದ್ರು ಚೆಕ್ ಮಾಡೋಕ್ಕಾದಾಗ ಕೇವಲ 47 ಇಲ್ಲಿ ತೋರಿಸ್ತಾ ಇದೆ, ಬಟ್ ಅವು ಗ್ಯಾರಂಟಿ ಆಗಲ್ಲ. ಸದ್ಯಕ್ಕೆ ಈಗ MLA ಕೋಟದಲ್ಲಿ ಏನಾರ ಖಾಲಿ ಇದೆ, ನೀವು ಅಲ್ಲಿನ ಶಾಸಕರ ಕೇಳ್ಕೊಂಡು ನೀವು ಪಡ್ಕೋಬೋದು. ತೋಟಕೆರೆ 1 BH ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರೋದು. ಫ್ರೆಂಡ್, ಇಲ್ಲಿ ABC ಅಂತ ಬ್ಲಾಕ್ಗಳು ಬರುತ್ತೆ, ಅದು 3 ಬ್ಲಾಕ್ಗಳಲ್ಲಿ ಬರುತ್ತೆ. ಒಂದೊಂದು ಬ್ಲಾಕಲ್ಲಿ 84 ಇದೆ, ಇನ್ನೊಂದು ಬ್ಲಾಕಲ್ಲಿ 88 ಇದೆ. ಟೋಟಲಿ 260 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ನಿಮಗೆ ಒಳಗಡೆ ನಾನು ತೋರಿಸ್ತಾ ಇದ್ದೀನಿ, ಇದು ಆಚೆಗಡೆನೂ ಸಂಪೂರ್ಣವಾಗಿ ತೋರಿಸ್ತೀನಿ. ಫ್ರೆಂಡ್, ಇಲ್ಲಿ ಯಾವ ಹಂತದಲ್ಲಿ ಕೆಲಸ ಇದೆ, ಇಲ್ಲಿ ಸರ್ಕಾರ ಇಲ್ಲಿ ಯಾವತ್ತು ಕೊಡುತ್ತೆ, ಈ ತೋಟಕೆರೆ 1 BH ಫ್ಲ್ಯಾಟು ಫಲಾನುಭವಿಗಳಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ 1 BH ಫ್ಲ್ಯಾಟು ನಾನು ಬಂದಿರೋಂಥ ತೋಟಕೆರೆ ಜಾಗದಲ್ಲಿ ಕೆಲಸ ನಡೀತಾ ಇದೆ. ಇಲ್ಲಿ ಕೆಲಸ ಯಾವುದೇ ಕಾರಣಕ್ಕೂ ನಿಂತಿಲ್ಲ. ತೋಟಕೆರೆ ಸುಮಾರು ನಿಂತಿತ್ತು, ಬಟ್ ಒಂದು 5-6 ತಿಂಗಳಿಂದ ಕೆಲಸ ಜೋರಾಗಿ ನಡೀತಾ ಇದೆ. ಸ್ವಲ್ಪ ಈಗ ಒಂಚೂರು ಕಮ್ಮಿ ಆಗಿರ್ಬೋದು, ಬಟ್ ಇಲ್ಲಿ ಎಲ್ಲ ಬ್ಲಾಕ್ಗಳಿಗೂ ಟೈಸ್ ಆಗಿದೆ. ಫ್ರೆಂಡ್, ಇಲ್ಲಿ ರಸ್ತೆ ಕಾಮಗಾರಿಕೆ ಅಂದರೆ ಏನು ಟಾರ್ ಹಾಕೋಕ್ಕೆ ಇಲ್ಲಿ ಜಲ್ಲಿ ಹಾಕಿ ಮಟ್ಟವಾಗೆಲ್ಲ ಮಾಡಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಇದು. ಹಾಗಾದರೆ ಬನ್ನಿ ಒಂದು ಸ್ವಲ್ಪ ನೋಡ್ಕೊಂಡು ಹಂಗೆ ಅದೇ ರೀತಿ ಒಳಗೆ ನಾವು ಹೋಗೋಣ. 1 BH ಫ್ಲ್ಯಾಟು ಟೋಟಲ್ ಇಲ್ಲಿ 260 ಮನೆಗಳು ನಿರ್ಮಾಣ ಆಯ್ತವೆ. ಬನ್ನಿ ಫ್ರೆಂಡ್, ಹಾಗಾದರೆ ಒಳಗೆ ಹೋಗೋಣ. ಫ್ರೆಂಡ್, ಇಲ್ಲಿ ಏನು ನಿಮಗೆ ತೋರಿಸ್ತಾ ನೋಡು, ಈ ಥರ ಇನ್ನೂ ಸುಮಾರು ಕೆಲಸ ನಡೀತಾ ಇದೆ ಒಳಗಡೆ, ಇನ್ನೂ ಕೆಲಸ ನಡೀತಾ ಇದೆ. 1 BH ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BH 1 ಲಕ್ಷ ವಸತಿ ಯೋಜನೆ ನಿರ್ಮಾಣ. ಫ್ರೆಂಡ್, ಇದು ಆಲ್ಮೋಸ್ಟ್ ಎಲ್ಲ ಟೈಲ್ಸ್ ಎಲ್ಲ ಒಳಗಡೆ ಹಾಕಿ ಇನ್ನು ಸುಮಾರು ಕಡೆ ಕೆಲಸ ನಡಿಬೇಕಾಗೈತಿ ಇನ್ನುವೇ. ಫ್ರೆಂಡ್, ಏನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಸುಮಾರು ಫ್ರೆಂಡ್, ಇಲ್ಲಿ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ನೋಡಿ, ಕೋಗಿಲು ಲೇಔಟ್ ವಲಸಿಗಾರರಿಗೆ ಫ್ಲ್ಯಾಟ್ಗಳು ಕೊಡೋಕ್ಕೆ ಮುಂದಾಗಿದೆ. ಅಂದರೆ ಏನು ಸರ್ಕಾರ ಅವಾಗ 1ನೇ ತಾರೀಕಿಗೆ ಅವ್ರಿಗೆ ಫ್ಲ್ಯಾಟ್ ಕೊಡ್ತೀವಿ ಅಂತ ವಸತಿ ಸಚಿವ ಜಮೀರ್ ಅಹ್ಮದ್ ಜನಗಳ ಆಕ್ರೋಶದಿಂದ ಒಂದು ಸ್ವಲ್ಪ ಸಮಾಧಾನ ಆಗಿ ಆಮೇಲೆ ಮುಂದೆ ಹೋಗಿ ಒಂದೊಂದೇ ಪರಿಶೀಲನೆ ಮಾಡಿದಾಗ ಕೇವಲ 26 ಜನ ಇಲ್ಲಿ ಐಡೆಂಟಿ ಕಾರ್ಡ್ ಇರೋವಂಥವ್ರು, ಆಧಾರ್ ಕಾರ್ಡು ವೆರಿಫೈ ಎಲ್ಲ ಇರೋವಂಥವ್ರು 26 ಜನ ಸಿಕ್ಕಿದ್ದಾರೆ. ಫ್ರೆಂಡ್, ಅವ್ರಿಗೆ ಸದ್ಯಕ್ಕೆ ಈಗ ವಾಸವಿ ದೃಢೀಕರಣ ಪತ್ರ ಆಗಿರ್ಬೋದು, ಜಿಲ್ಲಾಡಳಿತದ ಎಲ್ಲ ಬಂದಿದೆ. 26 ಜನಕ್ಕೆ ಸದ್ಯಕ್ಕೆ ಕೊಡೋ ಹಂತದಲ್ಲಿದೆ. ಫ್ರೆಂಡ್, ಆದರೆ ಇಲ್ಲಿ ಸುಮಾರು 21ನೇ ಇಸ್ವಿಯಿಂದ ಅರ್ಜಿ ಸಲ್ಲಿಸಿದ್ದಾರೆ ಜನಗಳು. ಇದುವರೆಗೂ ಫ್ಲ್ಯಾಟ್ಗಳು ರಾಜೀವ್ ಗಾಂಧಿ ವಸತಿ ಸ್ಕೀಮ್ ಕಡೆಯಿಂದ ಇಲ್ಲಿ ಸಿಕ್ಕಿಲ್ಲ. ಫ್ರೆಂಡ್, ಎಲ್ಲ ಕೆಲಸ ಆಗಿ ಇಲ್ಲಿ 1 BH ಫ್ಲ್ಯಾಟ್ದು ಬೀಗಗಳು ಹಾಕಿದ್ದಾರೆ ಬ್ಲಾಕ್ಗಳಲ್ಲಿ. ಈ ಬ್ಲಾಕಲ್ಲಿ ಎಲ್ಲ ಬೀಗ ಹಾಕಿದ್ದಾರೆ. ಓಪನ್ ಇರೋ ಜಾಗ ನಿಮಗೆ ನೆಕ್ಸ್ಟು ತೋರಿಸ್ಕೊಂಡು ಹೋಗ್ತೀನಿ. ನೋಡಿ, ಇದು ಸುಮಾರು 1 ಲಕ್ಷ ಕಟ್ಟಿರ್ತಾರೆ, 50,000 ಕಟ್ಟಿರ್ತಾರೆ. ಸುಮಾರು ಕಡೆ ಬ್ಯಾಂಕ್ ಸಾಲದ ಮೇಳನೂ ಸಹ ಇಲ್ಲಿ ನಡೆದಿದೆ. ಎಷ್ಟು ಜನ ಸಾಲ EMI ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, ನೀವೇನಾರ ಲೋನ್ಗಳು ಮಾಡಿಸ್ಕೊಳ್ಳಿಲ್ಲ ಅಂತ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿರ್ತಾರೆ. ಪ್ರೆಷರ್ಗೆ ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರ್ತಾರೆ. ಬಟ್ ಇಲ್ಲಿ ಇವ್ರಿಗೆ
ಫ್ಲ್ಯಾಟ್ಗಳು ಕೊಟ್ಟಿಲ್ಲ. ಒಂದು 5-6 ತಿಂಗಳು ಹತ್ತತ್ರ ಆಗಿರುತ್ತೆ. ಇವು ಸುಮಾರು ಜನ EMI ಮಾಡಿಸ್ಕೊಂಡಿರ್ತಾರೆ, ಅಷ್ಟು ಜನ ಮಾಡಿಸ್ಕೊಂಡಿಲ್ಲ. ಈ EMI ಮಾಡಿಸ್ಕೊಂಡಿರೋರಿಗೆ ಎಷ್ಟು ಕಷ್ಟ ಅನ್ನೋದು ಸರ್ಕಾರಕ್ಕೆ ತಿಳಿಬೇಕು. ಯಾಕೆಂದರೆ ಒಂದು ಕಡೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಇನ್ನೊಂದು ಕಡೆ EMI ಕಟ್ಟಬೇಕು. ಟೋಟಲಿ 2 ಕಟ್ಟಬೇಕಾಗುತ್ತೆ. ಹೆಂಗೆ ಮೇಂಟೈನ್ ಮಾಡ್ತಾರೆ ಸರ್ಕಾರ? ಇದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಇಲ್ಲಿ ಲೋನ್ಗಳು ಮಾಡಿಸ್ಕೊಂಡಾಗ ಆದಷ್ಟು ರೆಡಿ ಮಾಡಿಸಾದ್ಮೇಲೆ ಇಲ್ಲಿ ಲೋನ್ ಮಾಡಿಸ್ಕೊಂಡು ಯಾರ್ಯಾರು ಲೋನ್ ಮಾಡಿಸ್ಕೊಳ್ತಾರೆ ಇಮಿಡಿಯೇಟ್ಲಿ ಅವರಿಗೆ ಕೀ ಕೊಡಬೇಕು. ಇಲ್ಲಿ ಹೆಂಗಾಗಿದೆ ಅಂದರೆ 70% 80% ಕೆಲಸ ಆಯ್ತಿದೆ, ಲೋನ್ ಮಾಡಿಸ್ಕೊಳ್ತಾರೆ, 2 ಮಂತ್ಸಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮ್ಗೆ ಎಷ್ಟು ಅಲ್ಲಿದ್ರೂ ಸಹ ಅವ್ರಿಗೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಆಚೆ ತಿಂಗಳು ಅಂತ ಹಿಂಗೆ ಫಾಲೋಡ್ ಆಗ್ತಾ ಇರುತ್ತೆ ಅಷ್ಟೇ. ಮಂತ್ಲಿ ಫಾಲೋಡ್ ಆಗ್ತಾ ಇರುತ್ತೆ. ಫ್ರೆಂಡ್, ಈಗ ಇದು ಅದೇ ಥರ ಆಗುತ್ತೆ. ಈಗ ಎಕ್ಸಾಂಪಲ್ EMI 8,000 9,000 ಕಟ್ಟಬೇಕು. ಬಾಡಿಗೆ ಮನೆ ಬೆಂಗಳೂರಲ್ಲಿ 1 BH ಫ್ಲ್ಯಾಟಲ್ಲಿದ್ದರೂ 6,000ರಿಂದ 5,000 6,000 7,000 ಇರುತ್ತೆ. ನೀರು ಬಾಡಿಗೆ ಎಲ್ಲ ಸರಿ. ಇತ್ತ EMI 8,000, ಈ ಕಡೆ ಒಂದು 6,000 7,000 15,000 ಹತ್ತತ್ರ ಅವರು ತಿಂಗಳ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಸುಮಾರು ಇದು ಮಾಡಿಸ್ಕೊಂಡು 6 ತಿಂಗಳು 7 ತಿಂಗಳಾಗಿರ್ಬೋದು. ಪಾಪ ಅವ್ರಿಗೆ ಎಷ್ಟು ಕಷ್ಟ ಫಲಾನುಭವಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ದಿವಸ EMI ಏನಾದ್ರು ಲೇಟ್ ಆಯಿತು ಅಂದರೆ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳು ಎಷ್ಟು ಟಾರ್ಚರ್ ಕೊಡ್ತಾರೆ ಅನ್ನೋದು ಅವರು ಲಾನ್ ಸ್ಟ್ಯಾಂಡರ್ಡ್ ಇರುತ್ತೆ. ಒಂದು 7ನೇ ತಾರೀಕು ಡೇಟ್ ಇತ್ತು ಅಂದರೆ ಆ ಡೇಟ್ ಕ್ಲೋಸ್ ಆಯಿತು ಅಂದರೆ ಬೋನ್ ಚಾರ್ಜಸ್ ಹಾಕ್ತಾರೆ. ಒಂದು 700 ಬೋನ್ ಚಾರ್ಜಸ್ ಹಾಕ್ತಾರೆ. ಮತ್ತು ಅವ್ರಿಗೆ ಫೋನ್ ಮೇಲೆ ಫೋನ್ ಕಾಲು, ಎಷ್ಟು ಕಾಲು ಟಾರ್ಚರ್, ಫೋನ್ ಕಾಲ್ ಟಾರ್ಚರ್ಗೆ ಅವರು ಸುಸ್ತಾಗ ಬೇಜಾರಾಗಬೇಕು, ಅಷ್ಟು ಟಾರ್ಚರ್ ಕೊಡ್ತಾರೆ ಇಂಥಲ್ಲ ಮೈಕ್ರೋ ಫೈನಾನ್ಸ್ಗಳಲ್ಲಿ. ಯಾಕೆಂದರೆ ಸಾಕಷ್ಟು ಜನ ಇಲ್ಲಿ ತಾಂಡಿರೋ ಅಂಥವ್ರು ಹೇಳ್ತಾರೆ ಒಂದೊಂದು EMI ಮಿಸ್ ಆಗಿರೋರಿಗೆ ಫೋನ್ ಕಾಲ್ ಎಷ್ಟು ಬರ್ತವೆ ಅನ್ನೋದು. ಹಾಗಾಗಿ ಸರ್ಕಾರ 2.5 ಆಗೋದ್ರಿಂದ ಆದಷ್ಟು ಸರ್ಕಾರ ಬೇಗ ಕೊಡಬೇಕು ಮನೆಗಳಿಗೆ. ಅವ್ರಿಗೆ ಏನು ಹ್ಯಾಂಡ್ ಓವರ್ ಕೊಟ್ಟರೆ ಅವ್ರು ಬಂದು ನೆಲೆಸ್ಕೊಂಡ್ರೆ ಒಂದು ಬಾಡಿಗೆ ಮನೆ ಇರೋದು ಅವ್ರಿಗೆ ಉಳಿಯುತ್ತೆ. EMI ಕಂಟಿನ್ಯೂ ಕಟ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್, ಇಲ್ಲಿ ಸರ್ಕಾರ ನಾವು ಕೊಡ್ತಿಲ್ಲ ಅಂತ ಹೇಳ್ತಿಲ್ಲ, ನಿಧಾನವಾಗಿ ಕೊಡ್ತಾ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಫ್ಲ್ಯಾಟ್ಗಳು. ನಿಜವಲ್ಲ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಮನೆ ಅಂತ ಹೇಳ್ತಾರೆ. ಇದು ನಿಜವಲ್ಲ ಕನಸಿನ ಮನೆ. ಆದರೆ ನೀವು ಯಾವ ಕನಸಿನ ಮನೆ ಆಗುತ್ತೆ, ಫಲಾನುಭವಿಗಳಿಗೆ ಬೇಗ ಕೆಲಸ ಮಾಡಿಸಿ ಕೊಟ್ಟಾಗಲೇ ಕನಸಿನ ಮನೆ ಅವ್ರಿಗೂ ನೆನಸಾಗುತ್ತೆ. ಫ್ರೆಂಡ್, ಇಲ್ಲಿ 1 BH ಫ್ಲ್ಯಾಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಗ್ರಾನೈಟೇ ಆಗಿರ್ಬೋದು, ಅವ್ರು ಹೊಡೆದಿರೋಂಥ ಪೇಂಟೇ ಆಗಿರ್ಬೋದು, ಒಳಗಡೆ ನಿಮ್ಗೆ ಆದಷ್ಟು 1 BH ನಾನು ತೋರಿಸ್ತಿರ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ಲ್ಯಾಟು, 1 BH ಫ್ಲ್ಯಾಟು. ಫ್ರೆಂಡ್, ಏನಪ್ಪ ಅಂದರೆ ನಿಧಾನಗತಿ ಇರೋದ್ರಿಂದ ಒಂದು ಸ್ವಲ್ಪ ಫಲಾನುಭವಿಗಳಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾಯಿದೆ ಈ ಸ್ಕೀಮು. ವಸತಿ ಸಚಿವರು ಜಮೀರ್ ಅವ್ರಿಗೆ ಇದು ತಿಳಿಸೋದೇನಪ್ಪ ಅಂದರೆ ಆದಷ್ಟು ಇಂಥ ಕಡೆ ಎಲ್ಲೆಲ್ಲಿ 80% 90% ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರ್ತಾರೋ ಅಂಥವ್ರಿಗೆ ಆದಷ್ಟು ಬೇಗ ಕೊಡಿ. ಆದಷ್ಟು ಬಡವರಿಗೆ ಎಲ್ಲರೂ ಬಡವರೇ ಇರೋದ್ರು ಅಂತಲೇ ತಿಳಿಸ್ತೀನಿ. ಫ್ರೆಂಡ್, ಇದು ಏನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನೋ ತೋಟಗೆರೆ, ಅದು 1 BH ಯಲಹಂಕ ಕ್ಷೇತ್ರ ತೋಟಗೆರೆ. ಇಲ್ಲಿ ಸುಮಾರು ಇನ್ನೂ ಕೆಲಸ ನಡಿಬೇಕಾಗುತ್ತೆ. ರಸ್ತೆ ಕಾಮಗಾರಿಕೆ ಆಗಿರ್ಬೋದು, ಪ್ರತಿಯೊಂದು ಇಲ್ಲ ಪ್ರಕೃತಿ ಇನ್ನು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಒಳಗಡೆ ಇನ್ನೊಂದು ಸೈಡು ಟೈಲ್ಸ್ ಹಾಕ್ತಾಯಿದ್ದಾರೆ. ನೋಡಿ ಈ ಸೈಡು ಇನ್ನೂ ಟೈಲ್ಸ್ ಅಡುಗೆ ಮನೆಗೆ ನೋಡೋಣ, ಒಳಗೆ ಬನ್ನಿ ನೋಡಿ ಟೈಲ್ಸ್ ಎಲ್ಲ ಎಲ್ಲಿದ್ದಾವೆ. ಈ ಜಾಗಕ್ಕೆ ಟೈಲ್ಸ್ ಎಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಏನೇನೋ ಸಣ್ಣ ಪುಟ್ಟವು ಎಲೆಕ್ಟ್ರಿಕಲ್ಸ್ ವೈರ್ಗಳು ಚೂರು ಕೆಲಸ ನಡಿಬೇಕಾಗುತ್ತೆ. ಸ್ವಿಚ್ಗಳು ಸಹ ಹಾಕಿದ್ದಾರೆ. ಫ್ರೆಂಡ್, ಇಲ್ಲಿ ಎಲ್ಲ ಕೆಲಸ ಇಲ್ಲಿ ತೋಟಗೆರೆ ನಡೆದಿದೆ. ಜೋರಾಗೆ ನಡೀತಾ ಇದೆ ಇಲ್ಲಿ ಕೆಲಸ. ಏನು ಆ ಥರ ಇಲ್ಲ. ಎಲೆಕ್ಟ್ರಿಕಲ್ ವೈರ್ಲು ಸ್ವಿಚ್ಚುಗಳು ಬೋರ್ಡು ಎಲ್ಲ ಹಾಕಿದ್ದಾರೆ. ಇನ್ನೇನು ಕರೆಂಟ್ ಬಿಲ್ಲು, ಕರೆಂಟು, ಮೀಟರ್ ರೂಲ್ಸು ಮತ್ತು ರಸ್ತೆ ಕಾಮಗಾರಿಕೆ ಈ ಥರ ಸಣ್ಣ ಪುಟ್ಟ ಕೆಲಸ ಆಗಿ ಆದಷ್ಟು ಬೇಗ ಹ್ಯಾಂಡ್ ಓವರ್ ಕೊಡ್ಬೋದು.
ಹೇಳ್ತಾ ಇದೆ ಸರ್ಕಾರ, ನಾವು ಜನವರಿ ಎಂಡಿಂಗ್ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ. ವಸತಿ ಸಚಿವರು ಅವರು ಸಹ ತಿಳಿಸ್ತಾ ಇದ್ದಾರೆ. ಸಾಕಷ್ಟು ಫಲಾನುಭವಿಗಳೆಲ್ಲ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ, ಭೇಟಿ ಕೊಡಿ ಅಂತ. ನಾವು ಕೇಳೋದಿಷ್ಟೇ, ಏನು ಸರ್ಕಾರ ದಯವಿಟ್ಟು ಬೇಗ EMI ಎಲ್ಲ ಯಾವ್ಯಾವ ಜಾಗದಲ್ಲಿ ಲೋನ್ಗಳು ತಗೊಂಡಾರೋ ಆ ಜಾಗಕ್ಕೆ ಎಲ್ಲ ನೀರು ಫೆಸಿಲಿಟಿ, ಕರೆಂಟ್ ಫೆಸಿಲಿಟಿ, ವಾಟರ್ ಫೆಸಿಲಿಟಿ ಎಲ್ಲ ಅರ್ಜೆಂಟ್ ರೆಡಿ ಮಾಡಿಸಿ ಕೊಡಿ. ಯಾಕಂದರೆ 2 ಕಡೆ ಭಾರ ಆಯ್ತಾಯಿದೆ ಅವರಿಗೆ. EMI ಕಟ್ಟೋದು ಮತ್ತು ಬಾಡಿಗೆ ಮನೆ ತುಂಬ ಭಾರ ಆಯ್ತಾಯಿದೆ. ಸರ್ಕಾರ ಯಾಕೆ ಫಲಾನುಭವಿಗಳು ಸಹ ಇಲ್ಲಿ ಗೋದರಿತಾ ಇದ್ದಾರೆ. ಹಾಗಾಗಿ ಆದಷ್ಟು ಏನು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರೋ ಪ್ರತಿಯೊಬ್ಬರಿಗೂ ಮನೆಗಳು ಸರ್ಕಾರ ನೀಡಬೇಕು ಅಂತಲೇ ಕೇಳ್ಕೊತೀವಿ. ಎಲ್ಲ ಫಲಾನುಭವಿಗಳು ಮನವಿ ಮಾಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದ್ರ ಬಗ್ಗೆ ಸರ್ಕಾರ, ಮುಖ್ಯಮಂತ್ರಿ, ವಸತಿ ಸಚಿವರು ಮತ್ತು ಮುಖ್ಯಮಂತ್ರಿಯವರು ಗಮನ ಹರಿಸ್ಬೇಕು. ಕೋಗಿಲು ಲೇಔಟಿಗೆ ಕೊಡೋಕ್ಕೆ ಎಷ್ಟು ಮುತುವರ್ಜಿ ತಾಂತಾ ಇದ್ದಾರೆ. ಇಂಥ ಫ್ಲಾಟ್ಗಳು ಕೊಡೋಕ್ಕೂ ಆದಷ್ಟು ಬೇಗ ಸರ್ಕಾರ ಮುತುವರ್ಜಿ ವಹಿಸ್ಕೋಬೇಕು, ಹಣ ಬಿಡುಗಡೆ ಮಾಡಬೇಕು. ಪ್ರತಿಯೊಂದು ಫ್ಲ್ಯಾಟ್ ಯಾವ್ಯಾವ ಜಾಗ ನಿಂತಿದ್ದು ಅಲ್ಲಿ ಕೆಲಸ ಶುರು ಮಾಡಬೇಕು.